ಕರ್ನಾಟಕದ ಸಮಸ್ತ ಜನತೆಗೆ ನಮಸ್ಕಾರ. ಮನುಕುಲದ ಒಳಿತಿಗಾಗಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಇವತ್ತು ನಾವು ಮಾತಾಡ್ತಿರುವಂತಹ ವಿಷಯ ಸರಳ ಶಿಕ್ಷಣ. ಒಂದು ಮಗು ಹುಟ್ಟಿದ 5 ವರ್ಷಗಳವರೆಗೆ ಹೆತ್ತವರ ಮಗು ಅಂತ ಹೇಳ್ತಾರೆ. ಆ ನಂತರದ ಸಂದರ್ಭದಲ್ಲಿ ಆ ಮಗು ಸಮಾಜದ ಕೂಸಾಗತ್ತೆ. ಅಂತ ಮಗುವಿನ ಬಗ್ಗೆ, ಮಗುವಿನ ಶಿಕ್ಷಣದ ಬಗ್ಗೆ ಇವತ್ತು ನಾವು ಮಾತಾಡ್ತೀವಿ. ಒನ್ಸ್ ಅಗೇನ್ ವೆಲ್ಕಮ್ ಟು ಮನುಕುಲದ ಒಳಿತಿಗಾಗಿ. ಸಂಸಾರನೋ ವ್ಯವಹಾರನೋ ಅಂತಿತ್ತು ಅಂದ ಪಕ್ಷದಲ್ಲಿ ಅಲ್ಲಿ ಸ್ಟ್ರೆಸ್, ಖಿನ್ನತೆ ಅಥವಾ ಟೆನ್ಷನ್ ಇದ್ದೇ ಇರುತ್ತೆ. ಆದರೆ ವಿದ್ಯಾಭ್ಯಾಸ ಮಾಡುವ ಸಂದರ್ಭದಲ್ಲೂ ಖಿನ್ನತೆ, ಆತಂಕ ಇರುತ್ತೆ ಅಂದರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಮಕ್ಕಳಿಗೆ ಕಾಡುವಂತಹ ಮಾನಸಿಕ ಸಮಸ್ಯೆಗಳ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಬರೋಣ. ಮಗುವಿನ ಮುಗ್ಧ ಮಾತು, ಪುಟ್ಟ ಪುಟ್ಟ ಹೆಜ್ಜೆ, ಖುಷಿ ಕೊಡುವ ನಗು ಎಲ್ಲವನ್ನೂ ನಾವು ನೋಡಲು ಇಷ್ಟಪಡುತ್ತೇವೆ. ಮಗುವನ್ನು ನಾವು ಕ್ಷಣ ಕ್ಷಣವೂ ಗಮನಿಸುವಂತೆ ಬೆಳೆದ ಮಕ್ಕಳ ಚಟುವಟಿಕೆಗಳನ್ನು ಗಮನಿಸುವುದು ಅತಿ ಅವಶ್ಯಕ. ಮಕ್ಕಳು 5 ವರ್ಷದಿಂದ ಹದಿಹರೆಯದವರೆಗೆ ಏನನ್ನು ಕಲಿಯುತ್ತಿದ್ದಾರೆ, ಯಾವ ವಿಷಯಗಳ ಬಗ್ಗೆ ಗಮನವಹಿಸುತ್ತಿದ್ದಾರೆ, ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಯಾವ ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದಾರೆ. ಮಕ್ಕಳ ಮಾನಸಿಕ ಬೆಳವಣಿಗೆ ಅವರ ಮುಂದಿನ ಜೀವನಕ್ಕೆ ಭದ್ರ ಬುನಾದಿಯಾಗಿರುವಂತೆ ನೋಡಿಕೊಳ್ಳುವುದು ಅತಿ ಅವಶ್ಯಕ. ಮಕ್ಕಳ ಮಾನಸಿಕ ಕಾಯಿಲೆಗಳಲ್ಲಿ ಒಂದಾದ ಆತಂಕ ಅಥವಾ ಆಂಗ್ಸೈಟಿ ಇಂದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ದಾಖಲಾಗುತ್ತಿರುವುದರಿಂದ ಪೋಷಕರು ಮಕ್ಕಳ ಮಾನಸಿಕ ಮಟ್ಟವನ್ನು ಅರಿಯುವುದು ಅತಿ ಅವಶ್ಯಕ. ಮಕ್ಕಳ ಮಾನಸಿಕ ಕಾಯಿಲೆಗಳಿಗೆ ವೈಜ್ಞಾನಿಕವಾಗಿ ಹಲವು ಕಾರಣಗಳಿದ್ದರೆ ನಾವು ಅರಿಯದ ಇನ್ನೂ ಅನೇಕ ಕಾರಣಗಳನ್ನು ಡಾಕ್ಟರ್ ಶ್ರೀ ಚಂದ್ರಶೇಖರ್ ಗುರೂಜಿಯವರು ತಮ್ಮ ಸಂಶೋಧನೆಯಲ್ಲಿ ಕಂಡುಕೊಂಡಿದ್ದಾರೆ. ಮಕ್ಕಳ ಮಾನಸಿಕ ಸಮಸ್ಯೆಗಳನ್ನು ಪೋಷಕರು ಅರಿಯುವುದು ಹೇಗೆ, ಸರಳ ವಿಧಾನಗಳ ಮೂಲಕ ಪರಿಹಾರ ಹೇಗೆ ಸಾಧ್ಯ ಎನ್ನುವುದನ್ನು ಗುರೂಜಿಯವರಿಂದಲೇ ತಿಳಿಯೋಣ. ಮಕ್ಕಳ ಜೀವನದಲ್ಲೂ ಕೂಡ ಅದು ಯಾವ ರೀತಿಯ ಮಾನಸಿಕ ಸಮಸ್ಯೆ ಇರುತ್ತೆ ಅನ್ನೋದನ್ನು, ಇಂತಹ ಮಕ್ಕಳಿಗೆ ಒಂದೊಳ್ಳೆ ಬದುಕನ್ನು ಕೊಡಬೇಕು ಅನ್ನೋದು ಗುರೂಜಿಯವರ ಆಶಯ ಕೂಡ ಆಗಿದೆ. ಖ್ಯಾತ ವಾಸ್ತುತಜ್ಞರಾದಂತಹ ಡಾಕ್ಟರ್ ಚಂದ್ರಶೇಖರ್ ಗುರೂಜಿಯವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗುರುಜಿ, ದೊಡ್ಡವರ ಜೀವನದಲ್ಲಿ ಖಿನ್ನತೆನೋ, ಆತಂಕನೋ, ಸ್ಟ್ರೆಸ್ಸು, ಟೆನ್ಷನೋ ಇದ್ದೇ ಇರುತ್ತೆ. ಆದರೆ ಮಕ್ಕಳ ಜೀವನದಲ್ಲಿ ಸ್ಟ್ರೆಸ್ಸು, ಖಿನ್ನತೆ ಅಂತ ಹೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಯಾಕಂದರೆ ಆಡೋ ವಯಸ್ಸು ಮಕ್ಕಳದ್ದು. ನೋಡಿರಿ, ಒಂದೇನೈತೆ ಅಂತಂದ್ರೆ ಫಸ್ಟ್ ಬರೋದ ಖಿನ್ನತೆ ಅಂತಂದ್ರೆ ಒಂದು ಮಕ್ಕಳಲ್ಲೇ ಬರ್ತದೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಒಂದು ಮಗು ತನ್ನ ಜೀವನವನ್ನು ಶುರು ಮಾಡುತ್ತೆ. ಆ ಶುರು ಮಾಡುವತ್ತಾಗ ಹಲವಾರು ತೆರನಾದ ಒಂದು ಭಯದ ವಾತಾವರಣದಲ್ಲಿ ಅದು ಲೈಫನ್ನು ಶುರು ಮಾಡುತ್ತೆ. ಹೌದ್ರಿ, ಅದು ಡಿಪೆಂಡ್ಸ್ ಆನ್ ದಿ ಪೇರೆಂಟ್ಸ್ ಅವ್ರನ್ನ ನಾವು ಯಾವ ರೀತಿ ನೋಡ್ಕೋತೀವಿ ಅದ್ರ ಮ್ಯಾಗೂ ಒಂದು ಡಿಪೆಂಡ್ಸ್ ಆಗುವಂಥದ್ದು. ಇಲ್ಲಿ ಹಲವಾರು ಕಾರಣಗಳಾಗಿ ಅವನು ಒಂದು ಇದಕ್ಕೆ ಹೋಗ್ಬೇಕಾದ್ರೆ, ಖಿನ್ನತೆಗೆ ಹೋಗ್ಬೇಕು ಅಥವಾ ಒಂಥರ ಈ ಡಿಪ್ರೆಷನ್ದಾಗ ಹೋಗ್ಬೇಕಂತಾದ್ರೆ ಸೋ ಮೆನಿ ರೀಸನ್ಸ್ ಅದಾವೆ. ಆ ರೀಸನ್ಸನ್ನು ಹಲವಾರು ತೆರನಾಗಿ ವಿಂಗಡಣೆ ಮಾಡಿ ನೋಡಿದಾಗ ಒಂದು ಸಡನ್ ಅಂತಾರಲ್ಲ, ಪ್ಯಾನಿಕ್ ಆಗಿ ಅವನೊಂದು ಇದಾಗಿಬಿಡ್ತಾನೆ. ಅದಕ್ಕೆ ಏನು ಗೊತ್ತಿರಂಗಿಲ್ಲ. ಅದು ಒಂದು ಸಣ್ಣ ವಯಸ್ಸಿನಲ್ಲಿ ಬರುವಂಥದ್ದು, ಒಂದೇ ಸಲಕ್ಕೆ ಭಯ ಹುಟ್ಟಾಗಿಬಿಡೋದು ಏನು ರೀ. ಅದು ಏನು ಆ ಮಗುಗೂ ಗೊತ್ತಾಗಿಲ್ಲ, ಇವನ್ ತಾಯಿ ತಂದೆಗೂ ಸದ್ಯಕ್ಕೆ ಹಿಂಗೆ ಯಾಕೆ ಆಕತ್ತೆ ಅಂತ ತಿಳ್ಕೊಳಂತ ಅನ್ನೋದು. ಅದು ಒಂದು ಒಳಗೆ ಡೆವಲಪ್ ಆಗುವಂಥದ್ದು ಒಂದು ಸಿಚುವೇಶನ್ಸ್ ಇದಕ್ಕೆ ಕಾರಣ ಆಗುತ್ತೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಅಂತೆ. ಮತ್ತು ಅದ್ರ ಗತೆ ಇನ್ನೊಂದು ಎಷ್ಟೋ ಸಲ ಏನಪ್ಪ ಅಂತಂದ್ರೆ, ನಾವೊಂದೇನೋ ಕಳ್ಕೊತೀವಿ, ನಮ್ಮಿಂದ ದೂರ ಆಕ್ಕಾರ ಅಂತ ತಿಳ್ಕೊಳಂತ ಅನ್ನೋಂಥದ್ದು ಮಗುಗೊಂದು ಸಲ ಭಯ ಆಕಿರ್ತೈತಿ. ಅದು ಅಟ್ಯಾಚ್ಮೆಂಟ್ ವಿತ್ ಪೇರೆಂಟ್ಸ್ ಅನ್ನೋದು ಎಷ್ಟೋ ಇದಿರುತ್ತೆ. ಒಂದೊಂದು ಸಲ ಅವ್ರು ಏನೋ ಒಂದು ಬಿಟ್ಟು ಹೋದಾಗಲಿ, ಅದ್ರ ಒಬ್ಬಂಟಿಗನಾಗಿ ಮಾಡಿ ಹೋಗೋದಂದಾಗಲಿ, ಹಾಸ್ಟೆಲ್ ಲೈಫು, ಹೌದು ಹಾಸ್ಟೆಲ್ ಲೈಫದ್ದು ಎಷ್ಟೋ ಸಲ ಮನೆಯಾಗ ಬಿಟ್ಟು ಇವರು ನೌಕರಿಗಾಗಿ ಹೋಗಿಬಿಡೋದು, ಮಕ್ಕಳನ್ನ ಬಿಟ್ಟು ಹೋಗಿಬಿಡೋದು, ಅದು ಎಷ್ಟೋ ಸಲ ಮಕ್ಕಳ ಮೇಲೂ ಪರಿಣಾಮ ಬೀರುತ್ತೆ. ಯಾಕಂದ್ರೆ ಅವ್ರ ಜೋಡಿ ಟೈಮ್ ಕೊಡೋಕ್ಕಾಗಂಗಿಲ್ಲ ಅಂತ ಅಂದಾಗ
ಅದು ಎಷ್ಟೋ ಸಲ ಆ ಮಗುನಲ್ಲಿ ದಿನನಿತ್ಯದೊಳಗೆ ಅದು ಅದೇ ನೋಡಿ ಒಂದು ಪರಿವರ್ತನೆ ಆಗುವಂಥ ಚಾನ್ಸ್ ಬರುತ್ತೆ. ಅಥವಾ ಅವ್ರು ಎಲ್ಲೇ ಹೋದಾಗ ಒಂದು ಮಗುನ ಕರ್ಕೊಂಡು ಹೋಗಂಗಿಲ್ಲ, ಅದು ಮನೆಯಾಗ ಇರಲಿ ಅವ್ನು ಅಭ್ಯಾಸ ಮಾಡಲಿ ಅಂತ ಅನ್ನೋಷ್ಟು ಮಟ್ಟಿಗೆ ಹೋಗಿ ತಾವು ಜಾಸ್ತಿ ಟೈಮನ್ನು ಹೊರಗೆ ಕಳೆಯಾಕತ್ರ ಮಗುನ ಜೋಡಿ ಕಳೀಲಿಲ್ಲ ಅಂದರೂ ಸಹಿತ ಅದ್ರ ಮ್ಯಾಗೂ ಆ ಇಂಪ್ಯಾಕ್ಟ್ ಬೀಳುವಂಥದ್ದು ಅಂತಂದರೆ. ಮತ್ತು ಎಷ್ಟೋ ಸಲ ಸಾಮಾಜಿಕವಾಗಿ ಇವತ್ತೊಂದು ಏನೋ ಒಂದು ಸ್ಪೀಚ್ ಕೊಡಬೇಕು ಇದು ಮಾಡ್ಬೇಕಂದಾಗ ಅಲ್ಲೂ ಸಹಿತ ಅವನು ಭಯದ ವಾತಾವರಣ ಇರುತ್ತೆ. ಎಲ್ಲ ಮಗುನು ಸ್ಪೀಚ್ ಕೊಡಂದ್ರೆ ಕೊಡೋಕ್ಕಾಗೋದಿಲ್ಲ, ಯಾಕಂದ್ರೆ ಒಳಗಿನ ಒಂದು ಭಯದ ಇನ್ಫೀರಿಯರ್ ಕಾನ್ಫ್ಲಿಕ್ಟ್ಸ್ ಅಂತ ನಾವು ಏನು ಕರಿತೀವಿ, ಹೌದು, ಅದು ಅಷ್ಟೊಂದು ಸಹಜವಾಗಿ ಅಲ್ಲಿ ಹೋಗಿ ಮಾತಾಡುವಂತಲ್ಲ. ಅದು ಭಯದ ವಾತಾವರಣ ಮೊದಲಿಂದನ ಅದು ಬಂದುಬಿಟ್ಟಿರುತ್ತೆ. ಬಂದುಬಿಟ್ಟಾಗ ಒಂದೆರಡು ಮಾತಾಡಪ್ಪ ಹಿಂಗಂತಂದ್ರೆ ಅದು ಸಾಧ್ಯ ಅಲ್ಲದ ಮಾತುಗಳು. ಅಂದ್ರೆ ಹಲವಾರು ಇದರಲ್ಲಿ ಇದಾದವಂತ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇದು ಪ್ರತಿಯೊಬ್ಬ ಪೋಷಕರು ಐತಲ್ಲ, ಅವ್ರನ್ನ ತಯಾರು ಮಾಡಬೇಕು, ಮಕ್ಕಳನ್ನ ನಾವು ಇದು ಮಾಡ್ಬೇಕಂದ್ರೆ ಅದನ್ನು ಒಳ್ಳೆ ರೀತಿ ತಯಾರು ಮಾಡೋದು ಬಾಜರು ಐತೆ. ಓಕೆ ಗುರುಜಿ, ಮಾತಾಡ್ತೀನಿ. ಈಗ ಕರೆಗಳನ್ನು ಸ್ವೀಕಾರ ಮಾಡುವಂತಹ ಸಮಯ ಕೂಡ ಆಯಿತು. ಸಾಕಷ್ಟು ಕರೆಗಳು ಈಗಾಗಲೇ ಬರ್ತಾ ಇದ್ದಾವೆ. ಲಕ್ಷ್ಮಿ ಅಂತ ಬೆಳಗಾವಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಲಕ್ಷ್ಮಿ ಅವರೇ. ಹಾಂ ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಾಗಿತ್ತು. ಹುಟ್ಟಿದ ದಿನಾಂಕ ತಿಳಿಸ್ಕೊಡ್ತೀರಾ? 10/12/1972. ಗುರುಜಿ ಇದ್ದಾರೆ, ಮಾತಾಡಿ. ಹಾಂ ಹೇಳ್ರಿ, ಎದ್ರ ಬಗ್ಗೆ ಕೇಳಬೇಕಾಯ್ತ್ರಿ? ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಿತ್ತು ಸರ್. ಹೇಳ್ರಿ. ಅವ್ರದ್ದು ಬರ್ತ್ ಡೇಟ್ 10/12/1972. ಹೌದು, ಅಂದ್ರೆ ಅವ್ರದ್ದು ಯಾವ ದಿಕ್ಕುಗಳು ಒಳ್ಳೇದಂತ ಕೇಳೋದಾ ಅಥವಾ ಏನು ಕೇಳಿದ್ರಿ? ಅವ್ರದ್ದು ಒಳ್ಳೆ ದಿಕ್ಕ ಕೇಳಿದ್ರಿ. ಮತ್ತು ಆರ್ಥಿಕ ಪರಿಸ್ಥಿತಿನೂ ಸ್ವಲ್ಪ ಸರಿ ಇಲ್ರಿ. ನಮಗೆ ಮನೆ ತಗೋಬೇಕಂತೀವಿ, ಆಗ್ತಾ ಇಲ್ಲ. ಹ್ಞೂ ರೀ. ಈಗ ಯಾವ ದಿಕ್ಕಿಗೆ ಐತ್ರಿ ಮನೆ? ನಮ್ದು ಉತ್ತರಕ್ಕೆ ಐತ್ರಿ ಬಾಗಿಲ. ಹಾಂ, ಉತ್ತರ ದಿಕ್ಕು ಐತಲ್ರಿ, ಅವ್ರಿಗೆ ಒಳ್ಳೆ ದಿಕ್ಕು. ಉತ್ತರನೂ ಒಳ್ಳೇದು, ದಕ್ಷಿಣ ಒಳ್ಳೇದು, ಪೂರ್ವನೂ ಒಳ್ಳೇದು. ಹ್ಞೂ ರೀ. ಕರೆಕ್ಟ್ ರೀ. ಎಂಟ್ರಿ ಕರೆಕ್ಟಾಗಿ ನೀವು ಡೈರೆಕ್ಷನ್ ವೈಸ್ ಪರ್ಫೆಕ್ಟ್ ಇತ್ತಂದ್ರೆ ಅದ್ರ ಪ್ರಶ್ನೆನೇ ಇಲ್ಲ, ಅದು ಒಳ್ಳೆಯ ಡೈರೆಕ್ಷನ್ಸೇ. ಹೌದ್ರಿ. ಕರೆಕ್ಟ್ ರೀ. ಆಮೇಲೆ ಅವ್ರು ಏನೇ ಕೆಲಸ ಮಾಡಬೇಕಾದಾಗ ಹ್ಞೂ ರೀ, ಪೂರ್ವಕ್ಕೆ ಮುಖ ಮಾಡಿ ಕೆಲಸ ಮಾಡಿದ್ರೆ ಅಂತ ತಿಳ್ಕೊಳ್ರಿ, ಅಥವಾ ಆಗ್ನೇಯಕ್ಕೆ ಮುಖ ಮಾಡಿ ಕೆಲಸ ಮಾಡಿದ್ರೆ ಅವ್ರದ್ದೊಂದು ಒಳ್ಳೆ ಇನಿಷಿಯಲಿ ಗೊತ್ತಾಗತ್ತೆ, ಅಂದ್ರೆ ಒಳ್ಳೆಯ ಒಂದು ಚೇಂಜಸ್ ಗೊತ್ತಾಗತ್ತೆ. ಹೌದ್ರಿ. ಬಟ್ ಈಗ ಆರ್ಥಿಕವಾಗಿ ನೀವು ಏನು ಇಂಪ್ಯಾಕ್ಟ್ ಆಗೈತೆ ಅಂತಾರಲ್ಲ, ಅದು ಮನೆ ಒಳಗಡೆಯಿಂದ ಇರುತ್ತೆ. ಮನೆ ಒಳಗಡೆ ಒಂದು ಆರ್ಥಿಕ ಅಂದರೆ ಹಣಕಾಸಿಗೆ ಸಂಬಂಧಪಟ್ಟಂಥ ಒಂದು ಸ್ಥಾನ ಇರುತ್ತೆ. ಹ್ಞೂ ರೀ. ಆ ಸ್ಥಾನ ಸರಿಯಾದ ಜಾಗದಲ್ಲಿ ಇರಲಿಲ್ಲ ಅಂತ ತಿಳ್ಕೊಳ್ರಿ. ಹ್ಞೂ ರೀ. ನಿಮ್ಮ ಕಡೆ ಎಷ್ಟೇ ಹಣ ಬಂದರೂ ಸಹಿತ ನಿಮ್ಮ ಮನೆಯವ್ರ ಕಡೆ ಅದು ಏನಪ್ಪ ಹೆಂಗೆ ಹೋಗುತ್ತೋ ಗೊತ್ತಾಗಲ್ಲ. ಹೌದ್ರಿ ಸರ್, ತುಂಬ ಕಷ್ಟ ಆಗ್ತಿದೆ ನಮಗೆ. ಹಾಂ, ಕೊಟ್ಟ ಹಣವೂ ಸಹಿತ ವಾಪಸ್ ಬರೋದಲ್ಲ. ಹೌದ್ರಿ. ಇವೆಲ್ಲ ಅಂದ್ರೆ ಅದು ಡೈಲಿ ಅದು ಪ್ರತಿನಿತ್ಯ ಅದು ತನ್ನ ಕೆಲಸ ತಾ ಮಾಡ್ತಿರ್ತೈತೆ ಅದು. ಹೀಗಾಗಿ ಏನು ಮನೆ, ಹ್ಞೂ ರೀ, ಮನಿ ಬೇರೆ ಕಡೆ ಮಾಡಕ್ಕೂ ಆಗ್ತಾಯಿಲ್ಲ, ಬಿಡಕ್ಕೂ ಆಗ್ತಾ ಇಲ್ಲ ಸರ್. ಇಲ್ರಿ, ಒಂದು ನೋಡ್ರಿ, ಇವತ್ತೇನೋ ಕಾಲ್ ಮಾಡಿದಿರಿ ತಾವು, ಹ್ಞೂ ರೀ. ಹೌದ್ರಿ, ಅದು ಬಾಡಿಗೆನೇ ಇರ್ಬೋದು, ಸ್ವಂತನೇ ಇರ್ಬೋದು. ಹ್ಞೂ ರೀ. ಅಂದ್ರೆ ಮೊದಲು ಒಂದು ಇನಿಷಿಯಲಿ ಒಂದು ಸಲ ತೋರಿಸ್ರಿ. ಮನೆ ಪರೀಕ್ಷೆ ಮಾಡಿಸೋದು ಪ್ರತಿಯೊಬ್ಬರು ಮಾಡಿದ್ರೆ ಅಂತ ತಿಳ್ಕೊಳ್ರಿ. ಅಂದ್ರೆ ನಿಮ್ಗೆ ಗೊತ್ತಾಗಬೇಕು ಆ ಮನೆ ನಿಮಗೆ ಯಾವ ಮಟ್ಟಕ್ಕೆ ಒಯ್ಯುತ್ತೋ ಅಥವಾ ಕೆಳಗಡೆ ಒಯ್ಯುತ್ತೋ ಮೇಲ್ಗಡೆ ಒಯ್ಯುತ್ತೋ ಅನ್ನೋದರ ಒಂದು ಕ್ಲಿಯರ್ ಗೊತ್ತಾಗಬೇಕು ಪ್ರತಿಯೊಬ್ಬರಿಗೂ. ಹೌದ್ರಿ. ಆಮೇಲೆ ಬಗ್ಗೆ ಮತ್ತೆ ಮುಂದೆ ಅದನ್ನ ಏನು ಮಾಡಬೇಕು ಬಿಡೋದು ವಿಚಾರ ಮಾಡೋರಂತೆ. ಮೊದಲ ಅದು ಇದರಿಂದ ತೊಂದರೆ ಐತೆ ಅಂದಾಗ ಏನಾಗುತ್ತೆ ರೀ, ಜೀವನ ಐತಲ್ಲ ಬರೀ ಇದ್ರಾಗ ಹೋಗಿಬಿಡುತ್ತೆ. ನಾಳೆ ಒಂದು ಏನಾರ ನಾವು ಒಂದು ಪ್ರೋಗ್ರೆಸ್ ಆಗಬೇಕು, ನಮ್ಮ ಮಕ್ಕಳನ್ನ ಒಳ್ಳೆ ಬೆಳೆಸಬೇಕು, ಅಥವಾ ನಮ್ಗೆ ಸಾಕಷ್ಟು ನಾವೊಂದು ಮನೆ ಕಟ್ಟಿಸ್ಕೋಬೇಕು, ಒಳ್ಳೆ ಮನೆ, ಇವೆಲ್ಲವು ಏನೂ ಮಾಡಲಾರ್ದನ್ನ ಅಲ್ಲೇ ನಿಂತ್ಬಿಡುತ್ತೆ. ಯಾಕಂದರೆ ಬಂದಂಥ ಹಣ ಹೇಗೆ ಹೋಗುತ್ತೆ ಗೊತ್ತಾಗಿಲ್ಲ, ಅದರಲ್ಲೇ ನಾವು ಕಳ್ಕೊತ ಹೋಗ್ಬಿಡ್ತೀವಿ ನಾವು. ಹೌದು, ಅದಕ್ಕೆ ಸ್ವಲ್ಪ ತಾವು ವಿಚಾರ ಮಾಡಿರೋದು ಸೀರಿಯಸ್ಲಿ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ರೂಪಾ ಅಂತ ಇಂಡಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ರೂಪಾ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ರೂಪಾ ಅವರು? ಸರ್ ನಮ್ಮ ಮನೆಯವ್ರ ಬಗ್ಗೆ, ನಮ್ಮ ಮಕ್ಕಳ ಬಗ್ಗೆ ಕೇಳ್ಬೇಕಾಗಿತ್ತು ರೀ. ಹುಟ್ಟಿದ ದಿನಾಂಕ ತಿಳಿಸ್ಕೊಡ್ತೀರಾ ಮನೆಯವ್ರದ್ದು? ನಮ್ಮ ಮನೆಯವ್ರದ್ದು 26/11/72 ಮೇಡಮ್. ಗುರುಜಿ ಇದ್ದಾರೆ, ಮಾತಾಡಿ. ಹಾಂ ಮೇಡಮ್. ಹೇಳ್ರಿ, ಎದ್ರ ಬಗ್ಗೆ ಕೇಳ್ಬೇಕ್ರಿ ಮನೆಯವ್ರದ್ದು? ಸರ್, ನಮ್ಮ ಮನೆಯವ್ರಿಗೆ ಭಾಳ ಹಣಕಾಸಿನ ಪ್ರಾಬ್ಲಮ್ ಆಗುತ್ತೆ ಸರ್. ಎಷ್ಟು ದುಡ್ಡಿದ್ರು ನಮ್ಮ ಹತ್ರ ನಿಲ್ಲಂಗಿಲ್ರಿ. ಈಗಿದ್ದು ಸ್ವಂತ ಮನೇನ ಬಾಡಿಗೆ ಮನೆ ರೀ? ಸರ್, ನಾವೀಗ KB ಕ್ವಾರ್ಟರ್ಸ್ನಾಗ ಇದೀವಿ. KB ಜಾಬ್ ಮಾಡ್ತಾರ್ರಿ ನಮ್ಮ ಮನೆಯವ್ರಿ. ಮತ್ತು KB ಕ್ವಾರ್ಟರ್ಸ್ ಇದ್ರೆ ಯಾಕೆ ಒಂದ್ಸಲ ತೋರಿಸ್ಬಾರ್ದ್ರಿ? ಆಯ್ತು ಸರ್, ತೋರ್ಸೋಣ ಸರ್. ನಮ್ಗಿದೆ ಕಾಲ್ ಸಿಕ್ತಿದೆ, ನಮ್ಮ ಪುಣ್ಯ ಅನ್ನೋದ್ರಿ ಸರ್. ಅಲ್ರಿ, ಒಂದು ರೂಪಾವ್ರ ಏನು ಗೊತ್ತಾ, ಒಂದು ಸಲ ಪ್ರತಿಯೊಬ್ಬರು ಮನೆಯನ್ನು ಐತಲ್ಲ ಒಂದು ಸಲ ಪರೀಕ್ಷೆ ಮಾಡಿಸ್ರಿ. ಅಂದ್ರೆ ಏನೈತಿ, ಎಷ್ಟು ಇದೈತಿ, ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೋ, ಮನೆಯವ್ರ ಮೇಲೆ ಬೀರುತ್ತೋ, ಅಥವಾ ನಿಮ್ಮ ಮೇಲೆ ಬೇರೆ ಪರಿಣಾಮ ಬೀರುತ್ತೋ, ಆರೋಗ್ಯ ದೃಷ್ಟಿಯಿಂದ ಬೀಳುತ್ತೋ, ರಿಲೇಷನಿಂದ ಬೀಳುತ್ತೋ, ಅದು ಒಂದು ನಮ್ಮಿಂದ ಒಂದು ಡಯಾಗ್ನೋಸ್ ರಿಪೋರ್ಟ್ ಮನೆ ಬಗ್ಗೆ ತೊಗೊಂಡ್ರೆ ಅಂತ ತಿಳ್ಕೊಳ್ರಿ. ಮುಂದೆ ಬೇಕಾದ ವಿಚಾರ ಮಾಡಬಾರ್ದು. ಇಲ್ಲಾಂದ್ರೆ ನಾ ಸಮಸ್ಯೆಯಾಗಿ ಉಳಿದು ಆ ರೀತಿಗೆ ಹೋಗೋದು ಉಪಯೋಗಿಲ್ಲ. ಏನ್ರಿ, ಈಗ ಯಾವ ದಿಕ್ಕಿಗೆ ಐತ್ರಿ ಮನೆ? ಇದು ಪಶ್ಚಿಮಕ್ಕೆ ಐತ್ರಿ ಸರ್, ಕ್ವಾರ್ಟರ್ಸ್ ರೀ. ಅದಕ್ಕೆ ನೋಡ್ರಿ, ಮೊದಲ ಅಲ್ಲೇ ಬಂತು ಪ್ರಾಬ್ಲಮ್ ಇರೋದು. ಪಶ್ಚಿಮ ಐತಲ್ಲಿ ನಿಮ್ಮ ಮನೆಯವ್ರಿಗೆ ಒಳ್ಳೇದಲ್ರಿ. ಆಯ್ತು ಸರ್. ಹಾಂ, ಅದ್ರ ಬಗ್ಗೆ ಸ್ವಲ್ಪ ಸೀರಿಯಸ್ಲಿ ವಿಚಾರ ಮಾಡಿರಿ. ಪೂರ್ವ ದಿಕ್ಕು ಒಳ್ಳೇದು, ಉತ್ತರದ ಒಳ್ಳೇದು, ದಕ್ಷಿಣ ಒಳ್ಳೇದು ಅವರಿಗೆ. ಹಾಂ ಸರ್, ಇನ್ನೊಂದು ವಿಷಯ ರೀ. ಹೇಳ್ರಿ. ನಾವು ಈಗ ಒಂದು ಮನೆ ತೊಗೊಂಡಿವ್ರಿ ಸರ್ ಬಿಜಾಪುರದಾಗ ರೀ. ತೊಗೊಂಡಿರಿ? ಅದನ್ನು ಪಶ್ಚಿಮಕ್ಕೆ ಐತ್ರಿ ಸರ್. ಇನ್ನು ಅಲ್ಲಿ ಹೋಗಿಲ್ಲ?
ಅಲ್ಲಿ ಅದು ಬಾಡಿಗೆ ಕೊಟ್ಟಿವ್ರಿ ಸರ್. ಬಾಡಿಗೆ ಕೊಟ್ಟರೆ ನೀವೇನು ವಿಚಾರ ಮಾಡಬೇಡ್ರಿ, ಅದು ನಿಮ್ಮ ಮೇಲೆ ಏನೂ ಪರಿಣಾಮ ಬರೋದಿಲ್ಲ. ಎಂದು ನೀವು ಆ ಮನೆಗೆ ಹೋಗ್ತಿರಲ್ಲ, ನಮ್ಮ ಮನ್ಯಾಗಿನ ನಮ್ಮ ತಾಯಿನೇ ಅದಾರ್ರಿ ಸರ್, ಅಲ್ಲಿ ಅದಾರ್ರಿ ಅವ್ರಿ. ಹೌದಲ್ರಿ, ಇರಲಿ. ಬಟ್ ನಿಮ್ಮ ತಾಯಿ ಇರ್ತಾರಂತಂದ್ರೆ ಅಲ್ಲಿ ಮನೆಯನ್ನು ನಡೆಸೋರು ಯಾರು ಅದಾರಲ್ಲ ಅವ್ರ ಮೇಲೆ ಹೋಗುತ್ತೆ ರೀ. ನಿಮಗೇನು ಅದು ಪರಿಣಾಮ ಬೀರೋದಿಲ್ಲ. ನಿಮಗೆ ಇದ್ದಂಥ ಕ್ವಾರ್ಟರ್ಸ್ ಒಂದ ನಿಮ್ಮ ಮೇಲೆ ಬೀರುತ್ತೆ. ಹಾಂ ಸರ್. ಏನು ರೀ, ಅದ್ರ ಬಗ್ಗೆ ಸ್ವಲ್ಪ ಥಿಂಕ್ ಮಾಡಿರಿ ಸೀರಿಯಸ್ಲಿ. ಯಾಕಂದ್ರೆ ಮುಂದೆ ನೀವೇನರ ಆ ಮನೆಗೆ ಸ್ವಂತ ಮನೆ ಕಟ್ಸಿರಂತಿಲ್ಲ ಬಿಜಾಪುರಕ್ಕೆ, ಮತ್ತು ಶಿಫ್ಟ್ ಆದ್ರೆ ಅವಾಗ ಅದನ್ನು ಸಮಥಿಂಗ್ ಚೇಂಜ್ ಮಾಡ್ಕೊಂಡು ಒಳಗೆ ಹೋಗ್ಬೇಕು. ಹೊಡಿಬೇಕಾಗಿಲ್ಲ. ಮತ್ತು ಪಶ್ಚಿಮಕ್ಕಿದ್ರು ಸಹಿತ ಸರಳವಾದ ಮೆಥಡ್ಸ್ ಮೂಲಕ ನೀವು ಅದನ್ನು ಮಾಡ್ಕೊಂಡು ಎಂಟ್ರಿ ಆದ್ರೆ ಒಳ್ಳೇದು. ಇಲ್ಲಾಂದ್ರೆ ಮತ್ತು ಸ್ವಂತ ಮನೆ ಕಟ್ಟಿಸ್ಕೊಂಡು ಮತ್ತು ಅದರಿಂದ ಒಂದು ಖುಷಿ ವಾತಾವರಣ ನಿಮಗೆ ಇರೋದಿಲ್ಲ. ಹಾಂ, ನೀವು ಏನು ಹೇಳ್ತೀರಿ ಸರ್ ಅದನ್ನ ಪರಿಹಾರ ನಾವು ಮಾಡ್ಕೋತೀವಿ ಸರ್. 100ಕ್ಕೆ 100 ರೀ. ಅದು ಚೇಂಜಸ್ ನೀವು ಕಾಣಬೇಕು, ಕಾಣೋದಿಲ್ಲ ಅನ್ನೋಂಥ ಮಾತೇ ಇಲ್ಲ ಸರ್. ಈಗ ಅದು ಮನಿ ತಗೋ ಸಂಬಂಧ ಒಂದು ಸ್ವಲ್ಪ ಹೊಲ ಒತ್ತಿ ಹಾಕಿರಿ ಸರ್, ಅದನ್ನ ಬಿಡ್ಕೊಳಕ್ ಆಗಲ್ತ್ರಿ ಸರ್ ನಮಗೆ. ಈಗೇನಿಲ್ಲ, ಈಗ ಒಂದು ಕೆಲಸ ಮಾಡಿರಿ, ಈ ಕ್ವಾರ್ಟರ್ಸ್ ಐತಲ್ಲ, ಈಗ ಇದ್ದದ್ದು ಮನೆ ಐತಲ್ಲ ರೀ, ಹಾಂ ರೀ. ಕ್ವಾರ್ಟರ್ಸ್ ಒಂದು ಸಲ ತೋರಿಸ್ರಿ. ನಾವು ಒಂದು ಇದು ಮಾಡ್ತೀವಿ, ಮುಂದೆ ಎಲ್ಲಾನು ಹೊಲಾನು ಬಿಡಿಸ್ಕೋತೀರಿ, ಮತ್ತು ಇನ್ನೊಂದು ಮನಿನೂ ಕಟ್ತೀರಿ. ಈಗ ಸಾಲನೂ ಭಾಳ ಆಗ್ಯದ್ರಿ ಸರ್. ಇಲ್ರಿ, ಇಲ್ಲ ಈಗ ಸ್ಟಾಪ್ ಮಾಡಿರಿ. ಇವತ್ತೇನೋ ಕಾಲ್ ಮಾಡಿದ್ರಿ ರೂಪಾ ಅವ್ರೆ, ಇವತ್ತಿಂದ ಸ್ಟಾಪ್ ಆಗತ್ತೆ ಅಂತ ತಿಳ್ಕೊಡ್ರಿ. ಹಾಂ ಸರ್, ಏನು ಪರಿಹಾರ ಹೇಳ್ಬಿಡ್ರಿ ಸರ್. ಏನಿಲ್ರಿ, ಒಂದು ಸಲ ಮನೆಗೆ ಕರೆಸ್ರಿ. ನಿಮ್ಮ ಮನೆ ನಮ್ಮ ಎಕ್ಸ್ಪರ್ಟ್ಸ್ ಬರಲಿಲ್ಲ ಇಂಡಿ ಮನೆಗೆ, ಕ್ವಾರ್ಟರ್ಸಿಗೆ. ಅದಕ್ಕೇನು ಪರಿಹಾರ ಕೊಟ್ಟಿರ್ತಾನೆ ಮುಂದೆ ಯಾವ ಪ್ರಾಬ್ಲಮ್ ಇರೋದಿಲ್ಲ, ಆ ಗ್ಯಾರಂಟಿ ನಂದಿರುತ್ತೆ. ಓಕೆ, ರೂಪ ಅವರೇ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಸ್ವಾಮಿ ಅಂತ ಕನಕಪುರದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸ್ವಾಮಿ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ನನ್ನ ಬಗ್ಗೆ ಮತ್ತೆ ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಹುಟ್ಟಿದ ದಿನಾಂಕ ತಿಳಿಸ್ಕೊಡ್ತೀರಾ ನಿಮ್ದು? ಹೌದು ಮೇಡಮ್, 25/6/1983. ಗುರೂಜಿ ಇದ್ದಾರೆ, ಮಾತಾಡಿ. ಹಾಂ ಹೇಳ್ರಿ ಸ್ವಾಮಿ ಅವರೇ. ಸರ್ ನಮಸ್ಕಾರ ಸರ್. ನಿಮ್ಮ ಪ್ರೋಗ್ರಾಮ್ ನೋಡಿ ತುಂಬಾ ನಮಗೆ ಇದು ಸರ್, ತುಂಬಾ ಸಂತೋಷ ಆಗಿದೆ. ಮತ್ತೆ ನಿಮ್ಮ ಹೇಗೆ ಬರ್ತಾ ಇದೆ ರೀ ಚಾನಲ್, ಹೇಗೆ ಬರ್ತಾ ಇದೆ? ತುಂಬಾ ಇದು ಸರಳ ಜೀವನ ಸರ್ ಚಾನಲ್ ತುಂಬಾ ಚೆನ್ನಾಗಿ ಅದೇ ನೋಡ್ತಾ ಇದೀವಿ. ಒಂದು ಸುಮಾರು ದಿವಸ ಅದೇ ನೋಡ್ತಾ ಇದೀವಿ. ಹೌದಲ್ರಿ, ಭಾಳ ಖುಷಿ ಆಗತ್ತೆ. ತಮ್ಮೆಲ್ಲ ಒಂದು ಏನು ಒಂದು ಖುಷಿಯನ್ನು ಹೇಳ್ತಿರಲ್ಲ, ವ್ಯಕ್ತಪಡಿಸ್ತಲ್ಲ, ಅದು ಭಾಳ ಖುಷಿ ಆಗತ್ತೆ ನಮಗೆ. ಹೌದು ಸರ್. ಎದ್ರ ಬಗ್ಗೆ ಕೇಳ್ಬೇಕ್ರಿ? ನನ್ನ ಮಗನ ಬಗ್ಗೆ ಮತ್ತೆ ನನ್ನ ಬಗ್ಗೆ ಸರ್ ಡೇಟ್ ಆಫ್ ಬರ್ತ್ ಹೇಳ್ರಿ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳ್ರಿ. ನಮ್ದು 25/6/1983. 83. ಇಲ್ಲಿ ಏನು ಬರ್ತಂತಂದ್ರೆ ನಿಮ್ಮ ಪ್ರಕಾರ ರೀ, ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ಹಾಂ ನಿಮಗೆ ಉತ್ತರ ಪೂರ್ವ ದಕ್ಷಿಣ ಒಳ್ಳೆ ದಿಕ್ಕಲ್ಲ, ಹಾಂ ಪಶ್ಚಿಮ ದಿಕ್ಕು ಒಳ್ಳೇದು, ಹೌದು ಸರ್. ಆಮ್ಯಾಗ ನೈಋತ್ಯ ಅಭಿಮುಖ ಅದು ಒಳ್ಳೆ ದಿಕ್ಕು. ಹಾಂ ಈಗ ಇದ್ದಂಥ ಮನೆ ಉತ್ತರಕ್ಕೆ ಪೂರ್ವಕ್ಕೆ ದಕ್ಷಿಣಕ್ಕೆ ಇತ್ತಂದ್ರೆ ಸ್ವಲ್ಪ ಸೀರಿಯಸ್ಲಿ ವಿಚಾರ ಮಾಡಿರಿ. ಹೌದು ಸರ್. ಇಲ್ಲಾಂದ್ರೆ ಪ್ರೋಗ್ರೆಸ್ಸು ಅಥವಾ ಅದನ್ನ ಏನು ಮುಂದೆ ಹೋಗಿಸೇ ಕೊಡೋಗಿಲ್ಲ ಆ ಮನೆ. ಹೌದು ಸರ್. ಹೌದಾ? ಅದಕ್ಕೆ ಇದೊಂದು ನೆನ್ಪಿಟ್ಕೊಂಡು. ಕೆಲಸ ಮಾಡೋದು ಪಶ್ಚಿಮ ಒಳಗೆ ಸರ್. ಹೌದು. ಹೌದು ಸರ್. ಆಮೇಲೆ ಏನೇ ಕೆಲಸ ಮಾಡೋತ್ತೆ ನೈಋತ್ಯ ಅಭಿಮುಖ ಆಗಲಿ ಪಶ್ಚಿಮಕ್ಕೆ ಮುಖ ಮಾಡಿದ್ರು ಸಹಿತ ನಿಮ್ಗೆ ಚೇಂಜಸ್ ಗೊತ್ತಾಗುತ್ತೆ. ಮಲಿಕೊಳ್ಳೋವಾಗ ಸಹಿತ ಪಶ್ಚಿಮಕ್ಕೆ ತಲೆ ಇರಬೇಕು. ಹೌದು ಸರ್. ಸರ್ ಮತ್ತು ನನ್ನ ಮಗಂದು ಸರ್ 12/12/2011 ಸರ್. 2011. ಹಾಂ, ಇಲ್ಲಿ ಏನು ಬರ್ತಂತಂದ್ರೆ ಹಾಂ ಪಶ್ಚಿಮ ದಿಕ್ಕು ಅವ್ನು ಸ್ಟಡಿ ದಿಕ್ಕಾಗತ್ತೆ. ಓದುವಾಗ ಪಶ್ಚಿಮ ನೋಡ್ತಿರ್ಬೇಕು, ಮಲಿಕೊಳ್ಳೋ ಪಶ್ಚಿಮಕ್ಕೆ ತಲೆ ಇರಬೇಕು. ಹೌದು ಸರ್. ಓಕೆ ಓಕೆ. ಗುರುಜಿ, ಈಗ ಯಾವೆಲ್ಲ ವಿಚಾರಕ್ಕೆ ಮಕ್ಕಳಿಗೆ ಆತಂಕ ಆಗಬಹುದು ಅಂತ ಅನ್ಸುತ್ತೆ ನಿಮಗೆ? ನೋಡ್ರಿ, ಅಂದ್ರೆ ಒಂದು ರೀತಿ ಇಂಪ್ಯಾಕ್ಟ್ ಅಂತಲ್ಲ, ಮಕ್ಕಳ ಮೇಲೆ ನೋಡಕ್ಕೆ ನಿಂತಿರಂತಂದ್ರೆ ಏನು ರೀ, ಅದು ಒಂದೊಂದು ಸಲ ಅದು ಒಂದು ಹೊಸ ಪ್ರಯತ್ನ ಮಾಡ್ತಿರ್ತೈತಿ ಮಗು. ಕರೆಕ್ಟ್ ರೀ. ಅದು ಅದ್ರ ಮೇಲೆ ಒಂದು ಅಂದ್ರೆ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಅಂತಲ್ಲ, ಒಂದು ಮಾಡೋದ್ರೊಳಗೆ ಅವಂಗೆ ತಡೆಯೋದು. ಹಾಂ, ಅದು ತಡೆದಾದ ಕೂಡ ಅದು ಏನೋ ಭಯ ಪಡೋದು, ಆ ಕಾನ್ಫಿಡೆನ್ಸನ್ನು ನನ್ನ ಕಡೆ ಇಲ್ಲಪ್ಪ ಅಂತ ಅನ್ನುವಂಥದ್ದು ಒಂದು ಇದು ಕುಳಿದು ಬಿಡ್ತೈತಿ. ಇದು ಫಸ್ಟ್ ಅವ್ರಿಗೆ ಮಗುಗೆ, ಪ್ರತಿಯೊಬ್ಬ ಮಗುಗೆ ಬರುತ್ತೆ ರೀ. ಆ ಒಂದು ಮಗುಗೆ ನಾವು ಎವ್ರಿ ದಿನ ನಾವು ಅದನ್ನ ಏನೊಂದು ತಂದೆ ತಾಯಿ ಆದವರು ಫಸ್ಟ್ ಪೈಲ ಅಂತಂದ್ರೆ ನನ್ನ ಒಂದು ಎನಲೈಸೇಷನ್ ಪ್ರಕಾರ, ನನ್ನ ಒಂದು ಸ್ಟಡಿ ಪ್ರಕಾರ ಅವರಿಗೆ ನಾವು ಎಷ್ಟು ಕಾನ್ಫಿಡೆನ್ಸ್ ಲೆವೆಲ್ ನೀನು ಮಾಡೋಕ್ಕೆ ಸಾಧ್ಯ ಐತಿ ಅನ್ನೋ ಮಟ್ಟಿಗೆ ನಾವು ಕೊಡಕ್ಕೆ ಹೋದ್ವಿ ಅಂತ ಕೊಡ್ರಿ, ಆ ಮಗುನಲ್ಲಿ ಒಂದು ಸ್ಫೂರ್ತಿ ಬೇರೆ ಬರುತ್ತೆ. ಆಮೇಲೆ ಎರಡನೇ ಸಲ ನಾವು ಏನು ಮಾಡ್ತೀವಿ, ಆ ಮಗುಂದು ಒಂದು ಇಂಟ್ರೆಸ್ಟ್ ಬೇರೆ ಇರುತ್ತೆ. ನಾವು ಹೇಳೋದು ನಮ್ಮಂಗೆ ಆಗ್ಬೇಕು, ನಾವು ಹೇಳಿದಂಗೆ ಆಗ್ಬೇಕು ಅನ್ನುವಂಥದ್ದು ಎಷ್ಟೋ ಪೇರೆಂಟ್ಸು ನಮ್ಮ ಮಕ್ಕಳ ಮೇಲೆ ದಬಾವ್ ಮಾಡ್ತೀವಿ ನಾವು. ಹಿಂಗೆ ಆಗ್ಬೇಕು, ಹಿಂಗೆ ಆಗ್ಬೇಕು ಅಂತ ತಿಳ್ಕೊಂಡು ಅದು ಮಗುವಿನ ಮೇಲೆ, ಮಕ್ಕಳ ಮೇಲೂ ಸಹಿತ ಅದು ಸಾಕಷ್ಟು ಪರಿಣಾಮ ಬೀರುತ್ತೆ. ಅದು ಒಂದು ಅಪೋಸಿಟ್ ಡೈರೆಕ್ಷನ್ದಾಗ ಹೋಗುತ್ತೆ. ನಾವು ಹೇಳೋದು ಒಂದು, ಅವ್ರು ಮಾಡೋದು ಒಂದು, ಕಡಿಗೆ ರಿಸಲ್ಟ್ ಅನ್ಕೊಂಡಂಗೆ ಬರೋಂಗಿಲ್ಲ. ಯಾವಾಗ ಅನ್ಕೊಳಂಗೆ ಬರೋಂಗಿಲ್ಲ ಅಂತ ನಾನು ಈ ತಂದೆ ಒಂದು ಏನೊಂದು ಅವ ಎಕ್ಸ್ಪೆಕ್ಟ್ ಮಾಡಿದಂಗೆ ಅದು ಬರೋಂಗಿಲ್ಲ, ನಾನು ಅವ್ರ ಮೇಲೆ ಕೋಪಕ್ಕೆ ಶುರು ಆಗುತ್ತೆ, ಎಲ್ಲ ಶುರು ಆಗುತ್ತೆ. ಅವಾಗ ಮಗು ಡಿಸ್ಟರ್ಬ್ ಆಕೋತ ಹೋಗುತ್ತೆ. ಅಂದ್ರೆ ನಾ ಏನು ಮಾಡಿದ್ದು ಇವ್ರು ಖುಷಿ ಇಲ್ಲ, ಅಥವಾ ನಾನು ಹಿಂಗೆ ಮಾಡ್ಬೇಕಂದಿನಿ ಇವ್ರು ನನಗೆ ಇದನ್ನು ಮಾಡ್ತಾರೆ ಏನು ರೀ. ಎಷ್ಟೋ ಸಲ ನಿಮ್ಗೆ ವಿಚಿತ್ರ ಅನಿಸುತ್ತೆ, ಅವ್ರದ್ದೇ ಆದ ಒಂದು ನಾನು ಇಂಥ ಒಬ್ಬ ಆಗಬೇಕು, ಒಬ್ಬ ಫೋಟೋಗ್ರಾಫರ್ ಆಗಬೇಕು, ಒಬ್ಬ ನಾ ಶೂಟಿಂಗದ್ದು ಇದು ಆಗ್ಕೋಬೇಕು,
ಎಷ್ಟೋ ಸಲ ಅವ್ರನ್ನ ಇಂಜಿನಿಯರ್ ನಾವು ಡಾಕ್ಟರ್ ಮಾಡ್ಬೇಕಂತ ತಂದೆ ತಾಯಿ ಓಡಿರ್ತಿರ್ತಾರೆ. ಹೌದು ಕರೆಕ್ಟ್. ಅದಕ್ಕೆ ಎಳ್ಳಷ್ಟು ಅವ್ರಿಗೆ ಇಂಟ್ರೆಸ್ಟ್ ಇರೋಂಗಿಲ್ಲ. ಅಂದ್ರೆ ಒಂದು ಆ ಕಲಿಯಕ್ಕೆ ಅವ್ನು ನಾವು ಮಹತ್ವವನ್ನು ಕೊಟ್ಟಿದ್ರೆ ನಾವು ಮುಂದೆ ಅತ್ಯುನ್ನತ ಸ್ಥಾನದಾಗೂ ಮುಟ್ಟುವಂಥದ್ದೇ. ಯಾಕಂದ್ರೆ ಆ ವಯಸ್ಸಿನಾಗ ಆ ಮಗುಗೆ ಅಂಥದ್ದೊಂದು ಆಗ್ಬೇಕನ್ನೋಂಥದ್ದು ಬಂದಿರುತ್ತೆ, ಅಥವಾ ಅದು ಕರಗತಾಗಿರ್ತೈತಿ. ಒಂದು ಪೇಂಟಿಂಗ್ ತೆಗಿಬೇಕಂದ್ರೆ ಅದು ಮಗು ಇದ್ದಾಗೂ ಒಂದೊಂದು ಪೇಂಟಿಂಗ್ ತಕ್ಕೋತ ಹೋಗಿರ್ತೈತಿ. ಅದು ಹಂಗೆ ಯಾರು ಕಲಿಸಿ ಬರುವಂಥದ್ದು ಅಲ್ಲ. ಸರ್ಟನ್ ಥಿಂಗ್ಸ್ ಅಂತ ಬಂದಾಗ ಏನು ಈ ಪೇಂಟಿಂಗ್ ಮಾಡಬೇಡ ಅಂತ ಅನ್ಕೋತ ನಾವು ಹೋದಿವಿ, ಅದನ್ನ ಬಿಟ್ಟು ನೀವು ಮೊದಲು ಇದನ್ನು ಮಾಡೋ ಅಂತ ನಾವು ಹೋದಿವಿ ಅಂತ ತಿಳ್ಕೊಳ್ರಿ. ಅದು ನ್ಯಾಚುರಲಿ ಎಷ್ಟೋ ಸಲ ಒಂದು ನಾನು ನೋಡೀನಿ, ಅವ್ರಿಗೆ ಆಟದಲ್ಲಿ ಭಾಳ ಆಸಕ್ತಿ ಇದ್ದಂಥದ್ದು ಏನ್ರಿ. ಅವರು ಆಟ ಅದಕ್ಕೊಂದು ಪ್ರೋತ್ಸಾಹ ಕೊಟ್ಟರೆ ಅವ್ರು ಒಂದು ದಿವಸ ಒಂದು ದೊಡ್ಡ ಟಾಪ್ನಾಗ ಹೋಗುವಂಥ ಪ್ಲೇಯರ್ ಆಗುವಂಥದ್ದು ಚಾನ್ಸ್ ಇರ್ತಿರ್ತಾವೆ. ನಿಜ. ಅದನ್ನು ನಾವು ತಂದೆ ತಾಯಿದವ್ರು ಇಲ್ಲ ಮೊದಲು ಓದಬೇಕು, ಓದಿದ್ರೆ ಊಟಕ್ಕೆ ಸಿಗುತ್ತೆ, ಆಡಿದ್ರೆ ಏನು ಸಿಗುತ್ತೆ ಅಂತ ಅನ್ನೋದು ನಾವು ಮಕ್ಕಳಿದ್ದಾಗೂ ನಮ್ಮ ತಂದೆ ತಾಯಿ ಇದನ್ನು ಹೇಳಿದ್ರೆ ಅಂತಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಅದು ಯಾಕಂದ್ರೆ ಅವ್ರಿಗೂ ತಂದೆ ತಾಯಿಗೂ ಒಂದು ಭಯ ಇರ್ತೈತಿ. ನಾಳೆ ಆಟ ಅಂತ ಹೋಗ್ಬಿಟ್ಟ ಅಂದ್ರೆ ಆಟ ಏನು ಊಟಕ್ಕೆ ಹಾಕತ್ತಾನಂತ ಅನ್ನೋಷ್ಟು ಮಟ್ಟಿಗೂ ಅವರು ಒಂದು ಭಯದಲ್ಲೇ ಆ ಮಗು ಹೇಳ್ತೈತೆ. ಅವ್ರದ್ದು ಇಂಟೆನ್ಷಲಿ ಹೇಳ್ತಿರಂಗಿಲ್ಲ, ಯಾಕಂದ್ರೆ ಅವ್ರು ಕಂಡಿರ್ತಾರೆ ನಾಳೆ ಸಕ್ಸಸ್ ಆಗಲಿಲ್ಲ ಅಂದ್ರೆ ಇವನ ಪರಿಸ್ಥಿತಿ ಏನಾಗ್ಬೋದು, ಈ ಕಡೆ ಅಭ್ಯಾಸವೂ ಇಲ್ಲ, ಆ ಕಡೆ ಆಟನೂ ಇಲ್ಲ, ಮುಂದೆ ಇವ್ ನಡುವೆ ಎಲ್ಲಿ ಸಿಗ್ಬೋದು ಅಂತ ತಿಳ್ಕೊಳ್ಳೋಂಥದ್ದು ಭಯ ಇರ್ತೈತಿ. ಅದು ಎಷ್ಟೋ ಸಲ ಮಕ್ಕಳನ್ನು ಅರ್ಥ ಮಾಡ್ಕೋ, ಬಟ್ ಸಣ್ಣ ವಯಸ್ಸಿಗೆ ಮಗು ಅರ್ಥ ಮಾಡ್ಕೊಳಕ್ಕಾಗೋದಿಲ್ಲ. ಅದ್ರ ಬದಲಿ ನಾವೇ ಅದನ್ನು ಒಂದಿಟ್ಟು ತಿಳಿಸಿ ಹೇಳಿ ಅವರಲ್ಲಿ ಚೇಂಜಸನ್ನು ತರೋ ಕೆಲಸ ನಾವೇನಾರ ಮಾಡಿದ್ವಿ ಅಂದ್ರೆ 100ಕ್ಕೆ 100 ಅದು ಮಗುನಲ್ಲಿ ಚೇಂಜಸ್ ತರ್ಲಿಕ್ಕೆ ಸಾಧ್ಯ. ಓಕೆ ಗುರುಜಿ, ಮಾತಾಡ್ತೀನಿ. ಉಮೇಶ್ ಅಂತ ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ನಮಸ್ಕಾರ ಉಮೇಶ್ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಕ್ಕಳು ವಿದ್ಯಾಭ್ಯಾಸ ಬಗ್ಗೆ ಕೇಳ್ಬೇಕಾಗಿತ್ತು ಮೇಡಮ್. ಹುಟ್ಟಿದ ದಿನಾಂಕ ತಿಳಿಸ್ಕೊಡ್ತೀರಾ ಮೇಡಮ್? ಮಕ್ಕಳು ಸ್ವಲ್ಪ ಜಾಸ್ತಿ ಇದ್ರೆ ಕೇಳ್ಬೋದಾ ಮೇಡಮ್? ಏನು ಮಕ್ಕಳು 6 ಜನ ಮಕ್ಕಳು ಇದ್ದಾರೆ, ಕೇಳ್ಬೋದಾ ಎಲ್ಲಾರು? ಖಂಡಿತ ಕೇಳ್ಬೋದು, ಪದೇ ಪದೇ ಕರೆ ಮಾಡ್ಬೇಕಾಗತ್ತೆ. ಈಗ ಇಬ್ರದ್ದು ಕೇಳಿ ಸಾಕು. ಓಕೆ ಮೇಡಮ್. 25/10/2000 ಅಂತ ಪೂಜೆ ಅಂತ ಹೇಳ್ಬಿಟ್ಟು. ಪೂಜಾನಾ? ಓಕೆ, ಗುರೂಜಿ ಇದ್ದಾರೆ, ಮಾತಾಡಿ. ವಿದ್ಯಾಭ್ಯಾಸ ಬಗ್ಗೆ. ಹಾಂ ಹೇಳ್ರಿ. 25/10/2000. ನಮಸ್ಕಾರ ಸರ್. ನಮಸ್ಕಾರ ರೀ, ಹೇಳ್ರಿ ಸರ್. 25/10/2000 ಅಂತ ಹೇಳ್ಬಿಟ್ಟು 2000 ಅಲ್ಲ? ಹಾಂ, ಇಲ್ಲಿ ವಾಯುವ್ಯ ದಿಕ್ಕು ಅವಳದ ಸ್ಟಡಿ ದಿಕ್ಕು ಆಗತ್ರಿ. ಓದುವಾಗ ವಾಯುವ್ಯ ನೋಡ್ತಿರ್ಬೇಕು, ಮಲಿಕೊಳ್ಳುವಾಗ ವಾಯುವ್ಯಕ್ಕೆ ತಲೆ ಇರಬೇಕು. ವಾಯುವ್ಯ ದಿಕ್ಕು ಅಂತ ಬರ್ಕೊಂಡ್ಬಿಡ್ರಿ. ವಾಯುವ್ಯ ದಿಕ್ಕು ಸರ್? ಹೌದು, ನಾರ್ತ್ ವೆಸ್ಟ್. ಅದು ನಾರ್ತ್ ವೆಸ್ಟ್ ಸರ್? ಹಾಂ, ಇಂಗ್ಲೀಷ್ನಲ್ಲಿ ನಾರ್ತ್ ವೆಸ್ಟ್ ಅಂತ ಕರೀತಾರೆ. ಓಕೆ ಸರ್. ಓಕೆ, ಇನ್ನೊಂದು ಹೇಳ್ಬಿಡ್ರಿ. ಇನ್ನೊಂದು ಕೇಳ್ಬೇಕಾಯ್ತು ಸರ್. ಹಾಂ ಸರ್ 24/6/2001. 24/6/2000. ಹಲೋ, 2007. ಹಾಂ 24/6/2001. 2001. ಹೌದು ಸರ್. ಹಾಂ, ಇಲ್ಲಿ ಏನು ಬರ್ತಾ ಈಶಾನ್ಯ ದಿಕ್ಕ್ರಿ. ಅದು ಒಂದೇದ್ದು ವಾಯುವ್ಯ ದಿಕ್ಕು ಅವಳಿಗೆ. ಇದು ಇವಂಗೆ ಮಗ ಹೌದಲ್ರಿ, ಇದು ಮಗಂದು ಹೌದಲ್ರಿ, ಇದು ಮಗಳ್ರಿ, ಇಬ್ರು ಮಕ್ಕಳೇ. ಮಗಳ ಇದು ಮಗಳ ಹೌದಲ್ರಿ? ಹಾಂ ಹ್ಞೂ ಸರ್. 2001 ಹೌದಲ್ರಿ ಇವ್ರದ್ದು? ಹೌದು ಸರ್. ಹಾಂ, ಇಲ್ಲಿ ಏನು ಬರ್ತಂತ? 24/6/2001. ಓಕೆ, ಪಶ್ಚಿಮ ದಿಕ್ಕು ಇವರಿಗೆ ಸ್ಟಡಿ ದಿಕ್ಕು ಆಗತ್ತೆ ರೀ. ಓದುವಾಗ ಪಶ್ಚಿಮ ನೋಡ್ತಿರ್ಬೇಕು, ಮಲಿಕೊಳ ಪಶ್ಚಿಮಕ್ಕೆ ಇರಬೇಕು. ಪಶ್ಚಿಮ ದಿಕ್ಕು ಸರ್. ಹೌದು ಹೌದು. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಗುರೂಜಿ, ಈಗ ಕೆಲವೊಂದು ಸಂದರ್ಭದಲ್ಲಿ ನೀವು ಹೇಳ್ದಾಗೇನೆ ಅಪ್ಪ ಅಮ್ಮ ಅವರ ಅನುಭವದ ಆಧಾರದ ಮೇಲೆ ನೀನು ಓದೋ ಕಡೆ ಕಾನ್ಸಂಟ್ರೇಟ್ ಮಾಡಪ್ಪ, ಆಟ ಆಮೇಲೆ ಅಂತ ಹೇಳ್ತಿರ್ತಾರೆ. ಅದು ಅವರ ಅನುಭವ, ಅದು ತಪ್ಪು ಅಂತ ನಾವೇನು ಹೇಳೋದಕ್ಕಾಗೋದಿಲ್ಲ. ಬಟ್ ಆ ಮಕ್ಕಳು ಕೆಲವೊಂದು ಸಂದರ್ಭದಲ್ಲಿ ನನಗೆ ಇದಕ್ಕೆ ಪ್ರೋತ್ಸಾಹ ಕೊಡ್ತಿಲ್ಲ ಅನ್ನೋ ಕಾರಣಕ್ಕೆ ಖಿನ್ನತೆಗೆ ಒಳಗಾಗ್ಬೋದು, ಸ್ಟ್ರೆಸ್ಸಿಗೆ ಒಳಗಾಗ್ತಾರೆ. ಸೊ ಈ ಅಪ್ಪ ಅಮ್ಮಂಗೆ ಹೆಂಗೆ ಗೊತ್ತಾಗುತ್ತೆ ಅವ್ರು ಸರಿ ಅಂತಾನೆ ಮಾಡ್ತಿರೋದ್ರಿಂದ ತಾವು ಮಾಡ್ತಿರೋ ತಪ್ಪು ಅಂತ ಯಾವಾಗ ಗೊತ್ತಾಗುತ್ತೆ? ಇಲ್ರಿ, ಒಂದೇನಿತ್ತು ಅಂತಂದ್ರೆ ಅಬ್ಸರ್ವೇಷನ್ ಮಾಡುವಂಥದ್ದು ಜರೂರಿ ಐತಿ. ಕರೆಕ್ಟ್ ರೀ. ಆ ಮಗುಗೆ ಒಂದೊಂದ್ಸಲ ಊಟ ಮಾಡಕ್ಕೆ ತಯಾರಾಗೋದಿಲ್ಲ, ಬಿಟ್ಟು ಹೋಗ್ಬಿಡ್ತೈತಿ. ನಾವು ಅಲ್ಲಿ ನನಗೆ ಹಸಿವಾಗಿಲ್ಲ ಅನ್ನೋದು, ಹಸಿವಿದ್ರೂ ಹಸಿವಾಗಿಲ್ಲ ಅಂತ ಹೇಳೋದು. ಆ ಒಂದು ಒಳಗಿನ ಒಂದು ಫ್ರಸ್ಟ್ರೇಷನ್ ಆ ಇನ್ನೊಂದು ರೂಪದಲ್ಲಿ ಕಾಣಿಸಕ್ಕೆ ಶುರು ಮಾಡತ್ತೆ. ಅಂದ್ರೆ ಅದಕ್ಕೆ ಪ್ರತಿಯೊಬ್ಬ ಪೋಷಕರು ಇದನ್ನು ಭಾಳ ಅಬ್ಸರ್ವ್ ಮಾಡುವಂಥದ್ದು. ಇಲ್ಲೊಂದು ಸಣ್ಣ ಮಾತಿಗೆ ಹೇಳಿದ ಕೂಡ ಸಿಟ್ಟಿಗೆ ಬರುವಂಥದ್ದು ಏನ್ರಿ. ಅಂದರೆ ಅವನಲ್ಲಿ ಒಂದು ಸ್ವಲ್ಪ ಅಬ್ಸರ್ವೇಷನ್ ತಂದೆ ತಾಯಿ ಆದವ್ರು ನೋಡ್ಕೋತಿರ್ಬೇಕು ಏನ್ರಿ. ಯಾಕಂದ್ರೆ ನಾರ್ಮಲ್ ಆಗಿ ಅದಾನೋ ಇಲ್ಲೋ, ನಾರ್ಮಲ್ ಇರ್ತಿದ್ನಲ್ಲ ಹಂಗಿಲ್ಲೋ ಹೆಂಗೋ ಏನು ಬದಲಾವಣೆ ಕಾಣಕತ್ತೈತಿ. ಕರೆಕ್ಟ್ ರೀ. ಅವು ಬದಲಾವಣೆ ಕಾಣಕತ್ತ ಸಮಥಿಂಗ್ ಗೋಸ್ ರಾಂಗ್ ಅನ್ನೋಷ್ಟು ಮಟ್ಟಿಗೆ ಅವ್ರು ಬರಬೇಕು, ಅವ್ರ ತಲೆಯಲ್ಲಿ ಬರಬೇಕು. ಇಲ್ಲಂತ ನಾವು ನಾರ್ಮಲ್ ಕೋರ್ಸ್ನ ಈಜಿ ತೊಗೊಂಡು ಹೋದಿ ಅಂತ ತಿಳ್ಕೊಳ್ರಿ. ಅದು ಈಜಿ ಹೋಗಿದ್ದು ಏನಾಗತ್ತಂತಂದ್ರೆ ಅದು ಇಟ್ ಇನ್ಕ್ರೀಸ್, ಅದು ಡೇ ಬೈ ಡೇ ಇನ್ಕ್ರೀಸ್ ಆಕೋತ ಹೋದ್ರೆ ಒನ್ ಟೈಮ್ ನೀವು ಅವ್ರನ್ನ ನಾರ್ಮಲಿ ತರೋದಂದ್ರೆ ಟಫ್ ಹೊಡಿತೈತಿ ಏನ್ರಿ. ಆಮ್ಯಾಗ ಆ ಮಗುನಲ್ಲಿ ಏನಾಕೋತ ಹೋಗುತ್ತೆ, ನಕಾರಾತ್ಮಕ ಯೋಚನೆಗಳು ಬರ್ಕೋತಕ್ಕ ಹೆಚ್ಚಿಗೆ. ಯಾವಾಗ ನಕಾರಾತ್ಮಕ ಯೋಚನೆಗಳು ಬಂದಂತಂದಾಗ ಅವನು ಥಿಂಕಿಂಗು ನಕಾರಾತ್ಮಕ ತಗೋತಾಗತ್ತೆ. ಯಾವಾಗಲೂ ನೆಗೆಟಿವ್ ಥಿಂಕಿಂಗ್ ಅಂತ ಸ್ಟಾರ್ಟ್ ಆಗತ್ತೆ ರೀ. ಎಲ್ಲ ಬಿಟ್ಟು ಬಿಡೋದು, ಏನು ಸಾಧನೆ ಮಾಡೋದಾಕತಿ, ಯಾರೇನು ಓದಿ ದೊಡ್ಡ ಇದಾಗ್ಯಾರಣ, ಈ ಡೈಲಾಗ್ ಸ್ಟಾರ್ಟ್ ಆಗೋದು ಗೊತ್ತಾ ನಿಮಗೆ? ಯಾರು ಓದಿ ದೊಡ್ಡವರಾಗ್ಯಾರ ಅಂತ ಹೊಡೆಯೋದಾರ ಅಂತ ನಿಮಗೆ. ಈ ಮಗುನಲ್ಲಿ ಅದು ಬಂದಾಗ ಸ್ಟಾರ್ಟ್ ಆಗತ್ತೆ. ಇದು ಹಿಂಗೆ ಬರ್ಕೋತ ಹೋದಂಗೆ ಅಂದ್ರೆ ಏನಾರು ಒಂದು ಸಾಧನೆ ಮಾಡಬೇಕು ಅಥವಾ ಒಂದು ಅಚೀವ್ ಮಾಡ್ಬೇಕು ಅನ್ನೋಂಥದ್ದು ಮಗುನಲ್ಲಿ ಅದು ಸೈಡಿಗೆ ಹೋಗ್ಬಿಡುತ್ತೆ. ಮುಂದೆ ತಂದೆ ತಾಯಿಗಳ ಒಂದು ಪ್ರಯತ್ನ ಉಳಿಯುತ್ತೆ ಹೊರತು
ಅದು ಫಲ ನೀಡುವಂಥದ್ದು ಆಗೋದಿಲ್ಲ. ಮುಂದೆ ನೋಡಿರಿ, ಪ್ರತಿಯೊಬ್ಬ ತಾಯಿ ತಂದೆ ಮಕ್ಕಳನ್ನು ಒಂದು ಒಳ್ಳೆ ಬೆಳೆಸ್ಬೇಕು, ಒಳ್ಳೆಯ ಒಂದು ವಿದ್ಯಾಭ್ಯಾಸ ಕೊಡಬೇಕು, ಒಳ್ಳೆ ಉನ್ನತ ಸ್ಥಾನದೊಳಗೆ ಹೋಗ್ಬೇಕು ಅನ್ನೋದೇ ಪ್ರತಿಯೊಬ್ಬರ ಕನಸಿರುತ್ತೆ. ಆ ಕನಸು ಬಗ್ನಾಗಕ್ಕೆ ಶುರು ಆಗುತ್ತೆ. ಬಗ್ನಾಗಕ್ಕೆ ಶುರುದಿಂದ ಮಗು ಒಂದೇ ಡಿಸ್ಟರ್ಬ್ ಅಲ್ಲ, ಪೇರೆಂಟ್ಸು ಡಿಸ್ಟರ್ಬ್ ಹಾಕೋತಾರೆ. ಮುಂದೆ ಅವ್ರ ಸಮಾಜದಲ್ಲಿ ಐತಲ್ಲ, ನಿಮ್ಮ ಮಗ ಏನು ಮಾಡಿದೇನೆ ರೀ ಅಂತ ಕೇಳಿದಾಗ, ಒಂದು ಮಗ ನಂದು 18 ಮಾಡ್ಯಾನ ರೀ 90 ಮಾಡ್ಯಾನ ಅಂದಾಗ ನನ್ನ ಮಗ ಏನೂ ಪಾಸಾಗಿಲ್ಲ ಅಂತ ಹೇಳ್ಕೊಳಕ್ಕೆ ಸದ್ಯಕ್ಕೆ ಅವರಿಗೆ ಇಫೆಕ್ಟ್ ಆಗುತ್ತೆ. ಅದನ್ನು ಅವ್ರು ತಾವ ನುಂಗೋಬೇಕಾಗತ್ತೆ. ಅನಿವಾರ್ಯವಾಗಿ ಅವ್ರ ಜೀವನ ಅಂತಾರಲ್ಲ, ನನ್ನ ಮಗ ಹಿಂಗಾಗಿದ್ದಕ್ಕೆ ನಮ್ಮ ಪರಿಸ್ಥಿತಿ ಹೆಂಗಾಯ್ತು ಅಂತ ಅವರು ಅನ್ಕೊಳ್ಳೋಂಥದ್ದು. ಅದು ಒನ್ ವೇದಲ್ಲಿ ಇಫೆಕ್ಟ್ ಕೊಡೋದಿಲ್ಲ, ಇನ್ನು ಮಲ್ಟಿಪಲ್ ವೇದಾಗ ಮನೆಯಣ್ಣವ್ರಿಗೆ ಎಲ್ಲ ಹಿಂಗಲ್ಲ. ಅದಕ್ಕೆ ಇವ್ರು ಇಫೆಕ್ಟ್ ಆಗೋಕ್ಕಿಂತ ಮೊದಲ ಇವರೇ ಮೊದಲು ಅದನ್ನು ಬಗ್ಗೆ ಮಗುನ ಬಗ್ಗೆ ಲಕ್ಷ್ಯ ವಹಿಸಿದ್ರೆ ಇವರು ಇಫೆಕ್ಟ್ ಆಗೋದಿಲ್ಲ, ಆ ಮಗುನ ಮೇಲೂ ಇಫೆಕ್ಟ್ ಆಗೋದು. ಖಂಡಿತ ಗುರುಜಿ. ರಮೇಶ್ ಅಂತ ಕರೆ ಮಾಡಿದ್ದಾರೆ ಬಾಣವರದಿಂದ. ನಮಸ್ಕಾರ ರಮೇಶ್ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್? ನನ್ನ ಬಗ್ಗೆನೇ ಕೇಳಬೇಕಾಯ್ತು ಮೇಡಮ್. ಹುಟ್ಟಿದ ದಿನಾಂಕ ತಿಳಿಸ್ಕೊಡ್ತೀರಾ ಮೇಡಮ್? 2ನೇ ತಾರೀಕು ಮೇಡಮ್. 8ನೇ ತಾರೀಕು 2ನೇ ತಾರೀಕು 6ನೇ ತಿಂಗಳು ಮೇಡಮ್. 2/6/79 ಮೇಡಮ್, 1979. ಗುರುಜಿ ಇದ್ದಾರೆ, ಮಾತಾಡಿ. ಹೇಳ್ರಿ ರಮೇಶ್ ಅವರೇ. ಸರ್ ಅದೇ ನಾನು ಇಷ್ಟು ದಿನ ಎಲೆಕ್ಟ್ರಿಕ್ ವರ್ಕ್ ಮಾಡ್ತಾ ಇದ್ದೆ ಸರ್. ಹ್ಞೂ ರೀ. ಆಕ್ಚುಲಾಗಿ ಈಗ 3 ವರ್ಷ ಬ್ಯಾಕಿಗೆ ರೈತರಾಗ್ಬಿಟ್ಟು ದಾಳಿಂಬೆ ಹಾಕಿದ್ದೆ ಸರ್. ಹ್ಞೂ ರೀ. ಅಂದ್ರೆ ಅದರಲ್ಲಿ ಏನು ಅಂತ ಗೊತ್ತಾಗ್ತಿಲ್ಲ ಸರ್. ಅದಕ್ಕೆ ಅಂದ್ರೆ ಸುಮಾರು ಲಾಸ್ ಆಯ್ತು ಸರ್ ಅದರಲ್ಲಿ. ಹೇಳ್ರಿ, ಡೇಟ್ ಆಫ್ ಬರ್ತ್ ಹೇಳ್ರಿ ತಮ್ಮದು. ಸರ್ ಅದೇ 2ನೇ ತಾರೀಕು ಸರ್, 6ನೇ ತಿಂಗಳು. ಹಾಂ. 1979 ಸರ್. 79. ಇಲ್ಲೇ ನೋಡ್ರಿ, ಈಗ ಯಾವ ದಿಕ್ಕಿಗೆ ಐತ್ರಿ ಮನೆ ಬಾಗ್ಲಲ್ಲೇ ನೀವಿರೋದು? ದಕ್ಷಿಣಕ್ಕಿದೆ ಸರ್. ಹಾಂ, ದಕ್ಷಿಣ ದಿಕ್ಕು ಅತಿ ಶ್ರೇಷ್ಠವಾದ ದಿಕ್ಕು ನಿಮಗೆ. ಸರಿ ಸರ್. ಅಗದಿ ಶ್ರೇಷ್ಠವಾದದ್ರಿ. ಕರೆಕ್ಟ್ ದಕ್ಷಿಣ ಇರಬೇಕು. ದಕ್ಷಿಣಕ್ಕೆ ಸರ್ ಇರೋದೀಗ. ದಕ್ಷಿಣನೂ ಒಳ್ಳೆಯದು, ಉತ್ತರನೂ ಒಳ್ಳೆಯದು, ಪೂರ್ವನೂ ಒಳ್ಳೆಯದು. ಮುಖ್ಯ ದ್ವಾರದಿಂದ ನಿಮ್ಗೆ ಇನ್ನಷ್ಟು ನೀವು ಭಾಳ ಮುಂದೆ ಹೋಗ್ಬೇಕು. ಬಟ್ ಲಾಸ್ ಆಗಾಕತ್ತಂದ್ರೆ ಮುಖ್ಯ ದ್ವಾರದಿಂದಲ್ಲ, ಒಳಗಡೆಯಿಂದ ಅದು ಸರ್. ಅದಂದ್ರೆ ಏನಾಯ್ತು ಸರ್, ಮನೆ ಇತ್ತು ಸರ್ ನಮ್ದು. ಈ ಕಡೆ ಫ್ರಂಟಿಗೆ ಒಂದು ಸ್ವಲ್ಪ ಮುಂದೆ ತಗೊಂಡ್ಬಿಟ್ಟು ಅಲ್ಲಿ ಇದನ್ನ ಮಾಡಿದೆ ಸರ್. ಅವಾಗ ಅದೇನಾರ ತೊಂದರೆ ಆಯ್ತು ಅಲ್ಲ. ಒಂದು ನೋಡ್ರಿ ರಮೇಶ್ ಅವ್ರೆ, ನಮ್ದಾದ ಒಂದು ಸಿಸ್ಟಮ್ ಹೆಂಗಿದೆ ಅಂತಂದು ಸರಳ ವಾಸ್ತುನಲ್ಲಿ ನಮ್ಮ ತಜ್ಞರು ಪರ್ಸನಲಿ ವಿಸಿಟ್ ಮಾಡ್ತಾರೆ. ಪರ್ಸನಲಿ ವಿಸಿಟ್ ಮಾಡಿ ಆ ನಕ್ಷೆನ ಹಾಕೊಂಡ್ರಂತಂದ್ರೆ ಎಕ್ಸಾಕ್ಟ್ಲಿ ಗೊತ್ತಾಗತ್ತೆ. ನೀವೇನು ಹೇಳ್ಬೇಕಾಗಿಲ್ಲ. ಆ ಮನೆಯಿಂದ ನಿಮ್ಗೆ ಏನು ತೊಂದರೆ ಬರಾಕತ್ತೆ ಅನ್ನೋದು ಅವರಾಗಲೇ ಹೇಳ್ತಾರೆ. ಅದು ಕಡಿಮೆ ವೆಚ್ಚದಲ್ಲಿ. ಮುಂದದು ಸರಿ ಅನಿಸಿದಾರೆ ಪರಿಹಾರದ ಬಗ್ಗೆ ವಿಚಾರ ಮಾಡಿದ್ರು 3 ರಿಂದ 8 ತಿಂಗಳದೊಳಗೆ ನೀವು ಚೇಂಜ್ ಕಾಣಬೇಕು. ಕಂಡಿಲ್ಲ ಅಂತಂದ್ರೆ ಒಂದು ಲೆಟರ್ ಕೊಟ್ಟು ಬಂದಿರ್ತಾರೆ, ಆ ಲೆಟರ್ ತೋರಿಸಿ ಖುಷಿಯಿಂದ ವಾಪಸ್ ತೊಗೋಬೋದು ಅನ್ನೋಷ್ಟು ಮಟ್ಟಿಗೆ ಇರುತ್ತೆ. ಅದಕ್ಕೆ ಬರೀ ಇದಾಗಿದ್ದು ಅನ್ನೋದು ಬೇಡ್ರಿ. ಒಬ್ಬ ರೈತರಾಗಿ ನೀವು ಇನ್ವಾಲ್ವ್ ಆಗಿರಿ 3 ವರ್ಷದಿಂದ ಅಂತಂದರೆ ಅದು ಮತ್ತೆ ಒಳ್ಳೆ ಪ್ರಗತಿಪರ ರೈತರಾಗಬೇಕು, ಸಾಕಷ್ಟು ಹಣ ನಿಮ್ಮಲ್ಲಿ ಇರಬೇಕು ಅನ್ನೋದು ನನ್ನ ಆಸೆ. ಅದೇ ಥರನೇ ಸರ್ ಆಸೆ ಇರೋದು. ಅದಕ್ಕೆ ಆಕ್ಚುಲಿ ಆ ಕೆಲಸ ಬಿಟ್ಟು ಆಕ್ಚುಲಿ ಇದನ್ನ ಸರ್ ಮನಸ್ಫೂರ್ತಿಯಾಗಿ ಮಾಡ್ತಾ ಇದ್ದೀನಿ ಸರ್ ಇದನ್ನ. ರಮೇಶ್ ಅವ್ರು ಒಂದು ಮಾತು ಹೇಳ ಸರ್, ಇವತ್ತೇನ ಕಾಲ್ ಮಾಡಿದಿರಿ, ಆ ಮನಿದ ಬಗ್ಗೆ ಸ್ವಲ್ಪ ಲಕ್ಷ ವಹಿಸ್ರಿ. ಮುಂದಿನ ಒಂದು ಏಳಿಗೆಯನ್ನು ನೀವಾಗಲೇ ಹೇಳ್ತೀರಿ, ಒಂದು ದಿವಸ ನೀವೇ ಟಿ ವಿ ಮಾಧ್ಯಮದಲ್ಲಿ ಬಂದು ಹೇಳಬೇಕು. ಸರಿ ಸರಿ ಸರ್, ಸರಿ ಸರ್. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇಷ್ಟೋ ತನಕ ಗುರೂಜಿ ಮಾತನಾಡಿದ್ರು, ನೀವು ಕೂಡ ಕೇಳಿಸ್ಕೊಂಡ್ರಿ. ಮಕ್ಕಳ ಬಗ್ಗೆ ಮಾತನಾಡಿದ್ರು, ಅವರಲ್ಲಿ ಉಂಟಾಗುವ ಮಾನಸಿಕ ಸಮಸ್ಯೆ ಬಗ್ಗೆ ಮಾತನಾಡಿದ್ರು. ಸಮಸ್ಯೆ ಅನ್ನೋದು ಮಕ್ಕಳಿಗೂ ಬರ್ತಾ ಇದೆ ಅಂತ ಸಂದರ್ಭದಲ್ಲಿ ಪೋಷಕರ ಪಾತ್ರ ಹೇಗಿರುತ್ತೆ ಅನ್ನೋದನ್ನು ನೀವು ಕೂಡ ಅರ್ಥಕೊಂಡಿದ್ದೀರಿ. ಹಾಗೆಯೇ ನೀವು ಸರಳ ವಾಸ್ತು ಸೇವೆಯನ್ನು ಅಳವಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ. ನಾನೀಗ ಹೇಳುವಂತಹ ಸಂಖ್ಯೆಗಳನ್ನು ನೋಟ್ ಮಾಡಿಕೊಂಡು ಅದಕ್ಕೆ ಕರೆ ಮಾಡಿ. 9448286755, 9448286756. ವೆಬ್ ವಿಳಾಸವನ್ನು ನೋಟ್ ಮಾಡಿಕೊಳ್ಳಿ. www.saralvastu.comಗೆ ಲಾಗಿನ್ ಆಗಿ. ಈಗ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ. ನಿಮ್ಮ ಸಮಸ್ಯೆ ಏನೇ ಇರಲಿ, ನೀವು ಬಯಸಿದಲ್ಲಿ ನಮ್ಮ ವಾಸ್ತುತಜ್ಞರು ನಿಮ್ಮ ಮನೆಗೆ ಭೇಟಿ ನೀಡಿ ನೀವು ಅನುಭವಿಸುತ್ತಿರುವ ಸಮಸ್ಯೆಗಳನ್ನು ನಿಮಗೆ ಕೂಲಂಕುಷವಾಗಿ ವಿವರಿಸುತ್ತಾರೆ. ಅದಕ್ಕೆ ತಗುಲುವ ವೆಚ್ಚ ಕೇವಲ 500 ರೂಪಾಯಿ. ಅವರು ಹೇಳಿದ್ದು ನಿಜ ಅನ್ನಿಸಿದಲ್ಲಿ ನೀವು ನಮ್ಮ ಸರಳ ವಾಸ್ತು ಪರಿಹಾರಗಳನ್ನು ಅಳವಡಿಸಿಕೊಳ್ಳಬಹುದು. ಪರಿಹಾರಕ್ಕೆ ತಗುಲುವ ವೆಚ್ಚದ ಬಗ್ಗೆ ತಜ್ಞರೇ ತಿಳಿಸುತ್ತಾರೆ. ಸರಳ ವಾಸ್ತು ಸೇವೆಗಾಗಿ ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 9448286755 ಅಥವಾ 9448286756. ವೆಬ್ ವಿಳಾಸ www.saralavastu.com.